ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಚೀನಿ ವೈರಾಣುವಿನ ಕಾಟ ಶುರುವಾದ ಮೇಲೆ ಸಾಕಷ್ಟು ಜನ ಬದುಕಿನ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನೇನು ಎಲ್ಲ ಮುಗಿದೇ ಹೋಯ್ತು, ನಮ್ಮ ಬದುಕುಗಳು ಇಲ್ಲಿಗೆ ನಿಂತು ಹೋದ್ವು ಅಂತ ಅಂದ್ಕೋತಾ ಇದ್ದಾರೆ. ಕೆಲ ಅಮಾಯಕರಂತೂ ನೇಣಿನ ಕುಣಿಕೆಗೆ ಕತ್ತು ಕೊಡತೊಡಗಿದ್ದಾರೆ. ಪಾಪ ಅವರಿಗೆ ಸಾವು ಸಮಸ್ಯೆಗೆ ಪರಿಹಾರವಲ್ಲ ಅನ್ನೋದು ಅರ್ಥವಾಗ್ತಿಲ್ಲ. ಗೆಳೆಯರೆ, ಅವತ್ತು ಒಂದೇ ಒಂದು ಸೋಲಿಗೆ ಆ ವ್ಯಕ್ತಿ ಕೂಡ ಇಲ್ಲಿಗೆ ಎಲ್ಲ ಮುಗೀತು ಅಂದ್ಕೊಂಡು ಬಿಟ್ಟಿದ್ರೆ ಅವನ ಹೆಸರು ಇಡೀ ಜಗತ್ತಲ್ಲಿ ಪ್ರಖ್ಯಾತಿಯನ್ನ ಪಡೀತಿರ್ಲಿಲ್ಲ. ಅವನು ಸ್ಥಾಪಿಸಿದ ಕಂಪನಿ ವಿಶ್ವಮಟ್ಟದಲ್ಲಿ ಹೆಸರು ಮಾಡ್ತಾ ಇರಲಿಲ್ಲ. ಸ್ನೇಹಿತರೆ, ನಾನಿಲ್ಲಿ ನಿಮಗೊಬ್ಬ ಮಹಾನ್ ಸಾಧಕನ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಒಂದು 10 ನಿಮಿಷ ಬಿಡುವು ಮಾಡಿಕೊಂಡು ಇದನ್ನು ಕೇಳೋ ಪ್ರಯತ್ನವನ್ನು ಮಾಡಿಬಿಡಿ. ಯಾರಿಗೆ ಗೊತ್ತು, ಯಾರು ಯಾರಿಗೆ ಯಾವಾಗ ಹೇಗೆ ಇನ್ಸ್ಪಿರೇಷನ್ ಆಗ್ತಾರೋ ಏನೋ, ಯಾರ ಬದುಕು ಯಾವುದರಿಂದ ಬದಲಾಗುತ್ತೋ ಬಲ್ಲವ್ರು ಯಾರು. ಸೊ ಜಸ್ಟ್ ಕೇಳಿಬಿಡಿ ಸಾಕು. ಸ್ನೇಹಿತರೆ, ಅದು 1945 ಸಮಯ. ಇಡೀ ಮನುಕುಲವೇ ಬೆಚ್ಚಿ ಬೀಳುವಂತಹ 2ನೇ ಮಹಾಯುದ್ಧದ ಅಂತಿಮ ದಿನಗಳವು. ಒಂದ್ ಕಡೆ ಅಮೆರಿಕ, ರಷ್ಯಾ, ಬ್ರಿಟನ್ ನಂತಹ ಬಲಾಢ್ಯ ದೇಶಗಳೆಲ್ಲ ಮಿತ್ರ ಪಡೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರೆ, ಜರ್ಮನಿ, ಜಪಾನ್ ಸೇರಿದಂತೆ ಕೆಲವು ದೇಶಗಳ ಶತ್ರು ಪಡೆ ಸಮರಕ್ಕೆ ಸನ್ನದ್ಧವಾಗಿತ್ತು. ಹಾಗೆ ಇಡೀ ಪ್ರಪಂಚವೇ ಕದನವೆಂಬ ಕೆನ್ನಾಲಿಗೆಯಲ್ಲಿ ಕುದಿತಾ ಇದ್ರೆ, ಜಪಾನಿನ ಆ ವ್ಯಕ್ತಿ ಮಾತ್ರ ಆಗಸದಲ್ಲಿ ಹಾರಾಡ್ತಾ ಇದ್ದ ಯುದ್ಧ ವಿಮಾನಗಳನ್ನ ದಿಟ್ಟಿಸಿ ನೋಡ್ತಾ ಇದ್ದ. ಅವತ್ತವನ ಕಣ್ಣಿಗೆ ಯುದ್ಧ ವಿಮಾನಗಳು ಕೆಳಗೆ ಬಿಸಾಡ್ತಾ ಇದ್ದ ಡ್ರಾಪ್ ಟ್ಯಾಂಕ್ಗಳು ಕಾಣಿಸ್ತಾ ಇದ್ವು. ಅರೆ, ಇಷ್ಟೊಂದು ಸ್ಟೀಲು, ಅಲ್ಯೂಮಿನಿಯಂ ಅನ್ನ ವೇಸ್ಟ್ ಮಾಡ್ತಿದಾರಲ್ಲ ಅಂದ್ಕೊಂಡ ಅವನು ಆ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಕಾರ್ಖಾನೆಯನ್ನು ನಿರ್ಮಿಸೋದಕ್ಕೆ ಶುರು ಮಾಡ್ದ. ಹೀಗವತ್ತು ಆಗಸದತ್ತ ಮುಖ ಮಾಡಿ ನಿಂತು ಇವತ್ತು ಆಗಸದೆತ್ತರಕ್ಕೆ ತನ್ನ ಕನಸಿನ ಸೌಧವನ್ನು ಬೆಳೆಸಿ ನಿಲ್ಲಿಸಿರುವ ವ್ಯಕ್ತಿಯ ಹೆಸರು ಸೋಯಿಚಿರೋ ಹೋಂಡಾ. ಹೋಂಡಾ ಇವತ್ತು ಏನಿಲ್ಲ ಅಂದರೂ ಕೂಡ ಆ ಸಂಸ್ಥೆ $143.1 ಬಿಲಿಯನ್ ಟರ್ನ್ ಓವರ್ ಹೊಂದಿದೆ. ಆದರೆ ಆರಂಭದ ದಿನಗಳಲ್ಲಿ ಅದು ಕೂಡ ಒಂದು ಚಿಕ್ಕ ಸ್ಟಾರ್ಟಪ್ ಅಷ್ಟೇ. ಗೆಳೆಯರೆ, ಮನುಷ್ಯನಿಗೊಂದು ಗುರಿ ಇರಬೇಕು, ಅದನ್ನು ಸಾಧಿಸೋದಕ್ಕೆ ಛಲ ಇರಬೇಕು, ಯಾವ ಕಷ್ಟ ಬಂದರೂ ಹೆದರೋದಿಲ್ಲ ಅನ್ನೋ ಮನೋಬಲ ಇರಬೇಕು. ಇವೆಲ್ಲ ಚಿರೋ ಹೋಂಡಾರಲ್ಲಿದ್ವು. ಹೀಗಾಗಿನೇ ಅವರು ತಾವು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು. ಸೋಯಿಚಿರೋ ಅವರ ಕನಸುಗಳ ಬಗ್ಗೆ, ಬದುಕಿನ ಬಗ್ಗೆ, ಪಟ್ಟ ಕಷ್ಟಗಳ ಬಗ್ಗೆ ನೀವು ಕೇಳಿಬಿಟ್ರೆ, ಯಶಸ್ಸು ಅನ್ನೋದು ಸತತ ಸೋಲುಗಳ ನಂತರ ಸಲ್ಲುವ ಪ್ರಯತ್ನಗಳ ಫಲ ಅನ್ನೋದನ್ನ ಅರ್ಥ ಮಾಡ್ಕೋತೀರ. ಈ ಸೋಯಿಚಿರೋ ಹುಟ್ಟಿದ್ದು 1906 ನವೆಂಬರ್ 17ನೇ ತಾರೀಕು. ಜಪಾನಿನ ಕ್ಯೂಮ್ಯೋ ಅನ್ನೋ ಹಳ್ಳಿಯಲ್ಲಿ ನೆಲೆಸಿದ್ದ ಸೋಯಿಚಿರೋ ಅವರ ತಂದೆ ಸೈಕಲ್ ರಿಪೇರಿ ಮಾಡ್ತಾ ಇದ್ರು. ಹೀಗಾಗಿ ಪ್ರಾರಂಭದಿಂದಲೂ ಅಪ್ಪನ ಪುಟ್ಟ ಗ್ಯಾರೇಜಲ್ಲಿ ಸಹಾಯ ಮಾಡ್ತಾ ವಾಹನಗಳ ಬಗ್ಗೆ ವಿಶೇಷವಾದ ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ದ ಸೋಯಿಚಿರೋ ಬಹುಶಃ ಈ ಆಸಕ್ತಿಯಿಂದಲೇ ಏನೋ ಸ್ಫುಟವಾದ ಅಕ್ಷರಗಳನ್ನು ಬರೆಯಬೇಕಾದ ಕೈಗಳಿಗೆ ಗ್ಯಾರೇಜಿನ ಗ್ರೀಸ್ ಕಲೆ ಅಂಟಿಕೊಳ್ತು. ಅಲ್ಲದೆ 2 ಗಾಲಿಗಳ ಸೈಕಲ್ ನಡುವೆನೆ ಬೆಳೀತಿದ್ದ ಸೋಯಿಚಿರೋ ಮೊಟ್ಟ ಮೊದಲ ಬಾರಿಗೆ ತಮ್ಮ ಹಳ್ಳಿಯಲ್ಲಿ 4 ಗಾಲಿಗಳ ಕಾರನ್ನ, ಅದಕ್ಕೆ ಅಳವಡಿಸಿದ್ದ ಮೋಟಾರನ್ನ ಕಂಡ ಮೇಲೆ ಆತನ ಮನಸ್ಸಲ್ಲಿ ಮತ್ತೇನೋ ಹೊಸ ಯೋಚನೆ ಚಿಗುರೊಡಿತು. ಇನ್ನು ಓದ್ತಾ ಹಳ್ಳಿಲಿ ಕೂತ್ಕೊಳ್ಳೋದ್ರಲ್ಲಿ ಪ್ರಯೋಜನನೇ ಇಲ್ಲ ಅಂದ್ಕೊಂಡ ಸೋಯಿಚಿರೋ ತನಗೆ ಇಷ್ಟವಾದ ಕೆಲಸವನ್ನೇ ಮಾಡ್ತೀನಿ ಅಂತ ಮನೆ ಬಿಟ್ಟು ಟೋಕಿಯೋ ಸೇರ್ಕೊಂಡ. ಅವತ್ತಿಗೆ ಸೋಯಿಚಿರೋ ವಯಸ್ಸು ಜಸ್ಟ್ 15 ವರ್ಷ. ಊರು ಬಿಟ್ಟು ಬಂದ ಚಿರೋಗೆ ಕೆಲಸ ಸಿಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ವಯಸ್ಸು ಹಾಗೂ ಅನುಭವ ಎರಡೂ ಇರದಿದ್ದ ಈ ಹುಡುಗನಿಗೆ ತಿಂಗಳಾನುಗಟ್ಲೆ ಬೀದಿಲಿ ಅಲೆದರೂ ಕೂಡ ಎಲ್ಲೂ ಕೆಲಸ ಸಿಗಲಿಲ್ಲ. ಕಡೆಗೆ ಗ್ಯಾರೇಜ್ ಒಂದರಲ್ಲಿ ಸಹಾಯಕನ ಕೆಲಸ ಸಿಕ್ತು. ಅದಾದ್ಮೇಲೆ ಸತತ 6 ವರ್ಷಗಳ ಕಾಲ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ ಸೋಯಿಚಿರೋ ಮನಸ್ಸಲ್ಲಿ ಬೃಹತ್ತಾದ ಯೋಚನೆಯೊಂದು ಮೂಡಿತ್ತು. ಅದೇ ಪಿಸ್ಟನ್ ರಿಂಗ್ ತಯಾರಿಕೆ. ಅಂದಹಾಗೆ ವಾಹನಗಳ ಒಳಭಾಗದಲ್ಲಿರೋ ಸಿಲಿಂಡರ್ ಮತ್ತು ಪಿಸ್ಟನ್ನ ನಡುವೆ ಇರೋ ಈ ರಿಂಗ್ ಇಂಜಿನ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಹಕರಿಸುತ್ತೆ. ಹೀಗಾಗಿ ವಾಹನ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಪಿಸ್ಟನ್ ರಿಂಗ್ ವಿನ್ಯಾಸಕ್ಕೆ ವಿಶೇಷವಾದ ಸ್ಥಾನ ಇದೆ. ಇಂಥ ಪಿಸ್ಟನ್ ರಿಂಗ್ ಅನ್ನು ತಯಾರಿಸಿ ಅವತ್ತಿಗಾಗಲೇ ಫೇಮಸ್ ಆಗಿದ್ದದ್ದು ಟೊಯೋಟಾ ಕಂಪನಿ. ಹೀಗಾಗಿ ತಾನು ಕೂಡ ಇದೇ ರೀತಿಯ ಪಿಸ್ಟನ್ ರಿಂಗ್ಗಳನ್ನು ತಯಾರು ಮಾಡಿ ಅದನ್ನು ಟೊಯೋಟಾಗೆ ಮಾರುವ ಮಹದಾಸೆಯನ್ನ ಹೊತ್ಕೊಂಡಿದ್ದ ಸೋಯಿಚಿರೋ. ಆದರೆ ಅಷ್ಟೊತ್ತಿಗಾಗಲೇ ಮದುವೆಯಾಗಿದ್ದ ಸೋಯಿಗೆ ಮನೆಯ ಜವಾಬ್ದಾರಿಗಳು ಕೂಡ ಹೆಗಲೇರಿದ್ವು. ಗಂಡನ ಮನದ ಆಸೆಯನ್ನು ಕೇಳಿದ್ದ ಪತ್ನಿ ಸಚಿ ತನ್ನ ಪತಿಯ ಜೊತೆಗೆ ನಿಂತರು. ತಮ್ಮ ಬಳಿ ಇದ್ದ ಒಡವೆಗಳನ್ನು ಮಾರಿ ಹಣ ಕೊಟ್ಟರು. ಇದರಿಂದ ಸೋಯ್ ಪಿಸ್ಟನ್ ರಿಂಗ್ ತಯಾರಿಸಿ ಟೊಯೋಟಾ ಕಂಪನಿಯ ಕದ ತಟ್ಟಿದ್ರು. ಆದರೆ ಪ್ರಾರಂಭಿಕ ಹಂತದ ಪ್ರಯೋಗಗಳನ್ನು ಜಗತ್ತು ಮೆಚ್ಚೋದು ಕಷ್ಟ ನೋಡಿ. ಹೀಗಾಗಿ ಟೊಯೋಟಾ ಕಂಪನಿ ಕೂಡ ಹಿಂದೆ ಮುಂದೆ ಇಲ್ಲದ ಈ ಸಾಮಾನ್ಯ ಮೆಕ್ಯಾನಿಕ್ ತಯಾರು ಮಾಡಿದ ಪಿಸ್ಟನ್ ರಿಂಗ್ಗಳನ್ನು ಏಕಾಏಕಿ ತಿರಸ್ಕರಿಸಿ ಬಿಡ್ತು. ಒಂದು ಸೋಲು ಯಾವತ್ತೂ ಬರೀ ಸೋಲಾಗೋದಿಲ್ಲ, ಅದು ಸಾಕಷ್ಟು ಅವಮಾನಗಳಿಗೆ ಕೂಡ ಕಾರಣ ಆಗುತ್ತೆ. ಪಿಸ್ಟನ್ ರಿಂಗ್ ಮಾರೋ ಕನಸು ನನಸಾಗಲಿಲ್ಲ
ಅನ್ನೋ ಕಾರಣಕ್ಕೆ ಸೊಯಿಚಿರೋ ಪರಿಚಯಸ್ಥರು, ಗೆಳೆಯರು, ಬಂಧುಗಳು ಎಲ್ಲರೂ ಆತನನ್ನ ಹೀಯಾಳಿಸೋದಕ್ಕೆ ಶುರು ಮಾಡಿದ್ರು. ಟೊಯೋಟಾ ಜೊತೆ ವ್ಯಾಪಾರ ಮಾಡ್ತಾನಂತೆ, ದೊಡ್ಡ ಸೈಂಟಿಸ್ಟು ಅಂತ ಅವನನ್ನು ನೋಡಿ ನಗೋದಿಕ್ಕೆ ಶುರು ಮಾಡಿದ್ರು. ಗೆಳೆಯರೇ, ನಿಮಗೆ ಗೊತ್ತಿರಲಿ, ನಮ್ಮನ್ನು ನೋಡಿ ಲೋಕ ಏನಂದುಕೊಳ್ಳುತ್ತೋ ಅಂತ ಹೆದರೋ ಮನುಷ್ಯ ಅಥವಾ ಯಾರೋ ನೋಡಿ ನಗ್ತಾರೆ, ಇನ್ಯಾರೋ ಗೇಲಿ ಮಾಡ್ತಾರೆ ಅಂತ ಅಂಜಿ ಕೂತ್ಕೊಳ್ಳೋ ವ್ಯಕ್ತಿ ತನ್ನ ಬದುಕಲ್ಲಿ ಯಾವತ್ತಿಗೂ ಏನನ್ನು ಸಾಧಿಸಲಾರ. ಸಾಧನೆಗೆ ಬೇಕಾಗಿದ್ದು ಬಿಗಿಪಟ್ಟು, ಏಕಾಗ್ರತೆ. ನಾವು ಏನನ್ನ ನಂಬಿದೀವೋ ಅದರಲ್ಲಿ ದೃಢ ವಿಶ್ವಾಸ, ಅಂದರೆ ಗೊಂದಲಗಳಿಲ್ಲದ ಏಕಚಿತ್ತ ಮತ್ತು ನಮ್ಮ ಸುತ್ತಲಿನ ಕಾಗೆಗಳ ಕೂಗನ್ನ ನಿರ್ಲಕ್ಷಿಸುವ ಆತ್ಮಬಲ. ಸೊಯಿಚಿರೋ ಅವರಲ್ಲಿ ಇವೆಲ್ಲ ಇದ್ವು. ಅವ್ರು ತಮ್ಮ ಹಠ ಬಿಡಲಿಲ್ಲ. ಈ ವಿನ್ಯಾಸ ಇಷ್ಟವಾಗದೇ ಇದ್ರೆ ಏನಂತೆ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅಂತ ಮೈಕೊಡವಿ ನಿಂತ ಸೊಯಿಚಿರೋ ಮತ್ತೆ ಮೊದಲಿನಿಂದ ಕೆಲಸವನ್ನು ಶುರು ಮಾಡಿದ್ರು. 2 ವರ್ಷಗಳ ಪ್ರಯತ್ನದ ನಂತರ ವಿನೂತನವಾದ ಪಿಸ್ಟನ್ ರಿಂಗ್ ವಿನ್ಯಾಸ ಸಿದ್ಧವಾಯಿತು. ಮತ್ತೊಮ್ಮೆ ಟೊಯೋಟಾ ಕಂಪನಿಯೊಳಗೆ ಕಾಲಿಟ್ಟಿದ್ರು. ಈ ಬಾರಿ ಸೊಯಿಚಿರೋ ಪ್ರಾರ್ಥನೆ ಫಲಿಸಿತ್ತು. ಡಿಸೈನ್ ಇಷ್ಟಪಟ್ಟ ಕಂಪನಿ 1937ರಲ್ಲಿ ಸೊಯಿಚಿರೋಗೆ ಪಿಸ್ಟನ್ ರಿಂಗ್ ತಯಾರಿಕೆಯ ಫ್ಯಾಕ್ಟರಿ ಕಟ್ಟೋದಕ್ಕೆ ಹಣ ನೀಡಿತು. ಅದು ಸೊಯಿಚಿರೋ ಅವರ ಮೊಟ್ಟ ಮೊದಲ ವಿಜಯ. ಇನ್ನೇನು ಅಲ್ಲಿಂದ ಮುಂದಕ್ಕೆಲ್ಲ ಗೆಲುವಿನ ಹಾದಿನೇ ಅಲ್ವಾ ಅಂತ ಅಂದ್ಕೋಬೇಡಿ. ಅಸಲಿಗೆ ನಿಜವಾದ ಸೋಲು ಅಂದ್ರೆ ಏನು ಅಂತ ಅರ್ಥವಾಗಿದ್ದೆ ಅಲ್ಲಿಂದ. ಟೊಯೋಟಾ ಕಂಪನಿ ನೀಡಿದ ಹಣದಲ್ಲಿ ಫ್ಯಾಕ್ಟರಿ ಕಟ್ಟಿ ಮುಗಿಸಿದ ಸೊಯಿಚಿರೋಗೆ ಬಹುದೊಡ್ಡ ಆಘಾತ ಒಂದು ಕಾದಿತ್ತು. ಹೌದು, 1945ರಲ್ಲಿ ನಡೆದ ಮಿಕಾವಾ ಭೂಕಂಪ ಸೊಯಿಚಿರೋ ಕಟ್ಟಿದ್ದ ಫ್ಯಾಕ್ಟರಿಯನ್ನ ನೆಲಸಮ ಮಾಡ್ತು. ಆದರೂ ಅವರು ಧೈರ್ಯ ಕಳ್ಕೊಳ್ಳಿಲ್ಲ. ಮತ್ತೊಮ್ಮೆ ಫ್ಯಾಕ್ಟರಿಯನ್ನ ಕಟ್ಟೋದಕ್ಕೆ ಛಲದಂಕ ಮಲ್ಲನಂತೆ ಟೊಂಕ ಕಟ್ಟಿ ನಿಂತರು. ಆದರೆ ಅಷ್ಟೊತ್ತಿಗಾಗಲೇ 2ನೇ ಮಹಾಯುದ್ಧ ಅಂತಿಮ ಘಟ್ಟವನ್ನು ತಲುಪಿದ್ರಿಂದ ಜಪಾನ್ನ ಪರಿಸ್ಥಿತಿ ಚಿಂತಾಜನಕವಾಯಿತು. ಇದರಿಂದ ಸಿಮೆಂಟ್ ಪೂರೈಕೆ ಕೂಡ ನಿಂತು ಹೋಯಿತು. ಸೊಯಿಚಿರೋ ಮಾತ್ರ ಇವೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿದ್ರು. ತಮ್ಮ ತಂಡದೊಂದಿಗೆ ಸೇರಿ ಸಿಮೆಂಟ್ ತಯಾರಿಸುವ ಹೊಸ ವಿಧಾನವನ್ನು ಕಂಡುಹಿಡಿದ್ರು. ಮುಂದೆ ಇದೇ ಸಿಮೆಂಟ್ನಿಂದ ಕಾರ್ಖಾನೆಯ ನಿರ್ಮಾಣ ಕೂಡ ಸಂಪೂರ್ಣವಾಯಿತು. ಅಲ್ಲಿಗಾದರೂ ಸಮಸ್ಯೆಗಳು ನಿಂತೋದ್ವಾ? ಖಂಡಿತ ಇಲ್ಲ. ಅಮೆರಿಕಾದ ಬಾಂಬು ದಾಳಿಗೆ ಈ ಕಾರ್ಖಾನೆ ಕೂಡ ನೆಲಸಮವಾಯಿತು. ಅಲ್ಲದೆ ಅವತ್ತಿಗೆ ಇಡೀ ದೇಶದಲ್ಲಿ ಸ್ಟೀಲ್ನ ಅಭಾವ ಎದುರಾಯಿತು. ಉಕ್ಕೇ ಇಲ್ಲದೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡೋದಾದ್ರೂ ಹೇಗೆ? ಹೀಗಾಗಿ ಸೊಯಿಚಿರೋ ಆಕಾಶವನ್ನು ದಿಟ್ಟಿಸಿ ನೋಡತೊಡಗಿದ್ರು. ಅಲ್ಲಿ ಯುದ್ಧ ವಿಮಾನಗಳು ಇಂಧನದ ಟ್ಯಾಂಕರ್ಗಳನ್ನು ಹೊತ್ತು ಹಾರಾಡ್ತಾ ಇದ್ದದ್ದು ಕಾಣಿಸ್ತು. ಜೊತೆಗೆ ಇಂಧನ ಮುಗಿದ ಮೇಲೆ ಭಾರ ಕಡಿಮೆಯಾಗಲಿ ಅಂತ ಆ ಟ್ಯಾಂಕ್ಗಳನ್ನು ಕೆಳಗೆ ಬಿಸಾಡಲಾಗ್ತಾ ಇತ್ತು. ಅದನ್ನು ಡ್ರಾಪ್ ಟ್ಯಾಂಕ್ ಅಂತ ಕರೀತಾರೆ. ಹೀಗೆ ಜಪಾನಿನ ತುಂಬ ಯುದ್ಧ ವಿಮಾನಗಳ ಇಂಧನ ಬಳಸಿದ ಟ್ಯಾಂಕುಗಳು ಬಿದ್ದು ಹೊರಳಾಡೋದಕ್ಕೆ ಶುರು ಮಾಡಿದ್ವು. ನಾವಾಗಿದ್ದಿದ್ರೆ ಪಾಪಿ ನನ್ನ ಮಕ್ಕಳು ದೇಶದ ತುಂಬ ಬಾಂಬ್ ಹಾಕಿದ್ದಲ್ಲದೆ ಈಗ ಇಡೀ ದೇಶನ ಡಸ್ಟ್ಬಿನ್ ಮಾಡ್ತಿದ್ದಾರೆ ಅಂತ ಬೈಕೊಂಡು ಕೊರಗ್ತಿದ್ವೇನೋ. ಆದರೆ ಸೊಯಿಚಿರೋ ಯೋಚನೆ ಮಾಡಿದ ರೀತಿನೇ ಬೇರೆ ಥರ ಇತ್ತು. ಅವರು ಈ ಎಲ್ಲ ಟ್ಯಾಂಕ್ಗಳನ್ನು ಸಂಗ್ರಹಿಸಿದ್ರು. ಅವುಗಳನ್ನು ಕರಗಿಸಿ ಆ ಸ್ಟೀಲ್ನಿಂದ ತಮ್ಮ ಕಾರ್ಖಾನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು. ಯುದ್ಧ ಮುಗಿತು. ಜಪಾನ್ ಸೋಲೊಪ್ಪಿಕೊಳ್ತು. ಆ ದೇಶದ ಆರ್ಥಿಕತೆ ಕೂಡ ಹಳ್ಳ ಹಿಡಿದು ಹೋಯಿತು. ಇದರ ಪ್ರಭಾವ ಇಂಧನದ ಮೇಲೆ ಉಂಟಾಗಿದ್ದರಿಂದ ಟಾಟಾ ಕಂಪನಿ ಕೂಡ ಕಾರು ಉತ್ಪಾದನೆಯಿಂದ ದೂರ ಸರಿದು ಬಿಡ್ತು. ಕಾರುಗಳೇ ಸಿದ್ಧ ಆಗ್ತಿಲ್ಲ ಅಂದಮೇಲೆ ಈ ಪಿಸ್ಟನ್ ರಿಂಗ್ ತಗೊಂಡೇನು ಮಾಡ್ತೀರಾ? ಜಪಾನಿನ ಜನ ತಮ್ಮ ಕಾರುಗಳನ್ನು ಗ್ಯಾರೇಜುಗಳಲ್ಲಿ ನಿಲ್ಲಿಸಿ ಸೈಕಲ್ ತೊಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ದ ಕಾಲ ಅದು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಸೊಯಿಚಿರೋ ಸೈಕಲ್ಗೆ ಚಿಕ್ಕ ಇಂಜನ್ ಅನ್ನು ಜೋಡಿಸಿದ್ರೆ ಹೇಗೆ ಅಂತ ಯೋಚಿಸಿದ್ರು. ಅಷ್ಟೇ ಅಲ್ಲ, ತಕ್ಷಣ ತಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ಕೂಡ ಇಳಿಸಿಬಿಟ್ರು. ಆಗ ಶುರುವಾಗಿದೆ ಮೋಟರ್ ಫಿಕ್ಸ್ ಮಾಡಿದ್ದ ಸೈಕಲ್, ಅಂದರೆ ಮೋಟಾರ್ ಸೈಕಲ್. ಮುಂದೆ ಈ ಮೋಟಾರ್ ಸೈಕಲ್ಗಳಿಗೆ ಹೆಚ್ಚಿನ ಬೇಡಿಕೆ ಏನೋ ಬಂತು. ಆದರೆ ಬೇಡಿಕೆಯನ್ನು ಪೂರೈಸೋದಕ್ಕೆ ಸೊಯ್ ಹತ್ರ ಹಣ ಇರಲಿಲ್ಲ. ಹೀಗಾಗಿ ಸೊಯಿಚಿರೋ ಸುಮಾರು 18,000 ಸೈಕಲ್ ಶಾಪ್ಗಳಿಗೆ ಪತ್ರ ಬರೆದು ತಮ್ಮ ಬೈಕ್ ಇನ್ವೆನ್ಷನ್ ಬಗ್ಗೆ ವಿವರಿಸ್ತಾರೆ. ಇವರಲ್ಲಿ ಸುಮಾರು 5,000 ಮಂದಿ ಮಾತ್ರ ಹಣ ಹೂಡೋದಕ್ಕೆ ಮುಂದಾದ್ರು. ಇದರಿಂದ ಹೊಸ ಬೈಕುಗಳು ತಯಾರಾಗಿ ಮಾರುಕಟ್ಟೆಯನ್ನು ಕೂಡ ತಲುಪಿದ್ವು. ಆದರೆ ಹೊಸ ಬೈಕುಗಳು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಸೋತು ಹೋದವು. ಅವುಗಳ ಅತಿಯಾದ ಗಾತ್ರ ಮತ್ತು ಭಾರದಿಂದಾಗಿ ಜನ ಅವುಗಳನ್ನು ಇಷ್ಟಪಡಲಿಲ್ಲ. ಅಲ್ಲಿಗೆ ತಾವು ಹೂಡಿದ ಬಂಡವಾಳ ಕೂಡ ನಷ್ಟ ಆಗೋದಕ್ಕೆ ಶುರುವಾಯಿತು. ಆದರೆ ಸೊಯಿಚಿರೋ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ. ಎಷ್ಟೇ ಆದರೂ ಭೂಕಂಪ, ಬಾಂಬ್ ದಾಳಿಗಳನ್ನು ನೋಡಿ ಜಗ್ಗದ ಆ ಮನುಷ್ಯನಿಗೆ ಅದೊಂದು ಸಮಸ್ಯೆ ಅಂತ ಅನ್ನಿಸ್ಲೇ ಇಲ್ಲ. ಬದಲಾಗಿ 1958ರಲ್ಲಿ ಅದೇ ಮೋಟಾರ್ ಸೈಕಲ್ಗಳನ್ನು ರೀಡಿಸೈನ್ ಮಾಡಿ ದಿ ಸೂಪರ್ ಕಬ್ ಅಂತ ಅವಕ್ಕೆ ಹೆಸರಿಟ್ಟರು ಸೊಯಿಚಿರೋ. ಈ ಹೊಸ ಮೋಟಾರ್ ಸೈಕಲ್ಗಳು ಕೇವಲ ಜಪಾನ್ನಲ್ಲಷ್ಟೇ ಅಲ್ಲ, ಅಮೆರಿಕ, ಬ್ರಿಟನ್ ಸೇರಿದ ಹಾಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೂಡ ಸದ್ದು ಮಾಡೋದಕ್ಕೆ ಶುರು ಮಾಡಿತು. ಹೀಗೆ ಸೊಯಿಚಿರೋ ತಮ್ಮನ್ನ ಪದೇ ಪದೇ ಸೋಲಿಸಿದ್ದ ಸಮಸ್ಯೆಗಳ ಮುಂದೆ ಹೋಂಡಾ ಕಂಪನಿಯ ಗೆಲುವಿನೊಂದಿಗೆ ಮಂದಹಾಸವನ್ನು ಬೀರಿದ್ರು. 1963ರ ಹೊತ್ತಿಗೆ
T360 ಮಿನಿ ಪಿಕಪ್ ಟ್ರಕ್ ಮೂಲಕ ಕಾರುಗಳ ಉತ್ಪಾದನೆಯನ್ನು ಆರಂಭ ಮಾಡಿದ ಹೋಂಡಾ ಕಂಪನಿ ಸೊಯ್ಚಿರೋ ಕನಸನ್ನು ಪೂರ್ಣಗೊಳಿಸಿತು. ಇವತ್ತಿಗೆ ಹೋಂಡಾ ಕಂಪನಿ ಆಟೋಮೊಬೈಲ್ಸ್, ಮೋಟಾರ್ ಸೈಕಲ್, ರೋಬೋಟ್, ಏರ್ಕ್ರಾಫ್ಟ್ ಸೇರಿದ ಹಾಗೆ ಹಲವು ಉತ್ಪನ್ನಗಳಲ್ಲಿ ತನ್ನ ಕಬಂಧ ಬಾಹುಗಳನ್ನು ಚಾಚಿದೆ. ಜಗತ್ತಿನ ಕೆಲವು ದೈತ್ಯ ಕಂಪನಿಗಳ ಪಟ್ಟಿಯಲ್ಲಿ ಹೋಂಡಾ ಕೂಡ ಸ್ಥಾನ ಪಡ್ಕೊಂಡಿದೆ. ಇದಲ್ವಾ ನಿಜವಾದ ಗೆಲುವು ಅಂದ್ರೆ? ಇವತ್ತು ಜಗತ್ತಿನಾದ್ಯಂತ ಹೋಂಡಾ ಕಂಪನಿಯ ಹೆಸರನ್ನ ಕೇಳಿದವರೇ ಇಲ್ಲ. ನಾವಿವತ್ತು ಭಾರತದಲ್ಲಿ ನೋಡೋ ಹೋಂಡಾ ಕಾರುಗಳು, ಮೋಟಾರ್ ಸೈಕಲ್ಗಳು, ಮೊಪೆಡ್ಗಳು ಎಲ್ಲ ಕೂಡ ಅವತ್ತು ಸೊಯ್ಚಿರೋ ಕಂಡ ಕನಸಿನ ಪ್ರತಿಫಲ. ಇವತ್ತು ನಾವು ಬೈಕು ಹಾಗೂ ಕಾರಿನ ವಿಚಾರದಲ್ಲಿ ಕ್ವಾಲಿಟಿ ಅಂತ ಬಂದ್ರೆ ಎಲ್ಲದಕ್ಕಿಂತ ಮೊದಲು ನೋಡೋದು ಹೋಂಡಾದ ಕಡೆಗೆ. ಅಷ್ಟರ ಮಟ್ಟಿಗೆ ಆ ಕಂಪನಿ ಬೆಳೆದು ನಿಂತಿದೆ. 1995 ಹೊತ್ತಿಗೆ ಭಾರತಕ್ಕೆ ಕಾಲಿಟ್ಟ ಹೋಂಡಾ ಕಾರ್ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅಲ್ಲದೆ 99ರಲ್ಲಿ ಹೋಂಡಾ ಭಾರತದಲ್ಲಿ ಪ್ರತ್ಯೇಕವಾಗಿ ಮೋಟಾರ್ ಸೈಕಲ್ ಕಂಪನಿಯನ್ನು ಕೂಡ ಆರಂಭ ಮಾಡಿತು. ಅದಕ್ಕೂ ಮೊದಲು 1984ರಲ್ಲೇ ಕನೆಟಿಕ್ ಹೋಂಡಾ ಹಾಗೂ ಹೀರೋ ಜೊತೆ ಮೊದಲು ಟೈಅಪ್ ಮಾಡಿಕೊಂಡು ಹೀರೋ ಹೋಂಡಾ ಆಗಿ ಕಂಪನಿ ಭಾರತವನ್ನು ಪ್ರವೇಶಿಸಿತ್ತು. 1999ರಲ್ಲಿ ತನ್ನದೇ ಬ್ರ್ಯಾಂಡ್ ಹೊರತಂದ ಹೋಂಡಾ ಇವತ್ತು ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗೋ ಹೋಂಡಾ ಆಕ್ಟಿವಾ ಕೂಡ ಇದೇ ಕಂಪನಿಯದ್ದು ಅನ್ನೋದು ಮತ್ತೊಂದು ವಿಶೇಷ. ಹೀಗೆ ಹೋಂಡಾ ಕಂಪನಿಯನ್ನು ಕಟ್ಟಿದ ಸೋಯ್ 1973ರವರೆಗೆ ಆ ಕಂಪನಿಯ ಮುಖ್ಯಸ್ಥರಾಗಿದ್ದರು. 1991ರ ಆಗಸ್ಟ್ 5ನೇ ತಾರೀಕು ಸೋಯ್ ಇಹಲೋಕವನ್ನು ತ್ಯಜಿಸಿದರು. ಇವತ್ತು ಸೋಯ್ ನಮ್ಮ ಕಣ್ಣಿಂದ ಮರೆಯಾಗಿರಬಹುದು, ಆದರೆ ಅವರು ಕಟ್ಟಿರೋ ಸಂಸ್ಥೆ ಅವರನ್ನು ನಮಗೆ ಸದಾ ನೆನಪು ಮಾಡ್ತಾ ಇದೆ. ಗೆಳೆಯರೇ, ಅವತ್ತು ಜಪಾನ್ 2ನೇ ವಿಶ್ವ ಯುದ್ಧದ ಬಿರುಗಾಳಿಗೆ ಸಿಲುಕೊಂಡಿತ್ತು, ಭೂಕಂಪಕ್ಕೆ ತುತ್ತಾಯಿತು, ಆರ್ಥಿಕ ಸಂಕಷ್ಟವನ್ನು ಕಾಣಬೇಕಾಯಿತು. ಪದೇ ಅಲ್ಲಿನ ಜನರ ಬದುಕುಗಳು ಡಿಸ್ಟರ್ಬ್ ಆಗ್ತಾ ಬಂದವು. ಇವತ್ತು ನಾವೇನು ಚೀನಾ ವೈರಾಣುವಿನ ಕಾಟಕ್ಕೆ ಸಿಲುಕಿ ಬದುಕನ್ನು ಕಳ್ಕೊಂಡಿದ್ದೀವಿ, ಹಾಗೆ ಜಪಾನಿಯರು ಪದೇ ತಮ್ಮ ಬದುಕುಗಳನ್ನು ಕಳ್ಕೊಳ್ತಾ ಹೋದ್ರು. ಆದರೂ ಕೂಡ ಅವರು ಆತ್ಮವಿಶ್ವಾಸವನ್ನ, ಬದುಕುವ ಛಲವನ್ನ ಕಳ್ಕೊಳ್ಳಿಲ್ಲ. ಹೀಗಾಗಿನೇ ಆ ದೇಶ ಇವತ್ತು ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮತ್ತೆ ಬೆಳೆದು ನಿಂತಿದೆ. ಸೊಯ್ಚಿರೋಗೆ ಹೋಲಿಸಿದ್ರೆ ನಾವಿವತ್ತು ಅನುಭವಿಸಿರೋದು ತುಂಬಾ ಹೆಚ್ಚಿನ ಕಷ್ಟ ಏನಲ್ಲ. ಔಡುಗಚ್ಚಿ ಹಠ ಹಿಡಿದು ಮತ್ತೆ ಬದುಕುಗಳನ್ನು ಕಟ್ಕೊಳ್ಳೋ ಬಗ್ಗೆ ಯೋಚಿಸೋಣ. ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.